ಆ್ಯಕ್ಚುಲಿ ನನಗೂ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಎಲ್ಲ ಕಡೆ ಕೇಳ್ಪಟ್ಟಿದ್ವಿ, ಸೀರೀಸಲ್ಲಿ ನೋಡಿದ್ವಿ, ಅದೆಲ್ಲ ಆಗಿತ್ತು. ಬಟ್ ಅದೆಲ್ಲ ಎಲ್ಲೋ ಒಬ್ಬೊಬ್ರಿಗಾಗತ್ತೆ, ಜನಸಾಮಾನ್ಯರಿಗೂ ಆಗತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಯಾವುದೋ ಒಂದು ಮೀಟಿಂಗಲ್ಲಿದ್ದೆ, ಅಲ್ಲಿಗೆ ನನಗೆ ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಫೋನ್ ಬಂತು. ಸೊ ಅಲ್ಲಿಂದ ಬಂದು ಹೇಳಿದ್ರು, ನಿಮ್ಮ ಫೋನನ್ನು ಬ್ಲಾಕ್ ಮಾಡ್ತೀವಿ ಈ ನಂಬರ್ನ ಅಂತ. ನಂದೆ ಸರ್, ನಾನು 15 ವರ್ಷದಿಂದ ಇಟ್ಕೊಂಡಿದ್ದೀನಿ, ದಿಸ್ ಇಸ್ ದ ಮೇಯ್ನ್ ಫೋನ್ ನಂಬರ್ ಫಾರ್ ಮೀ, ಇದನ್ನೇ ನೀವು ಬ್ಲಾಕ್ ಮಾಡಿಬಿಟ್ರೆ, ನಂದು ಹಿಂದಿನ ದಿನ ತಾನೇ ಶೂಟಿಂಗ್ ಮುಗಿದಿತ್ತು, ಅವಾಗ ತಾನೇ ಬ್ಲಾಕ್ ಮಾಡಿಬಿಟ್ರೆ ಜನ ಏನು ಅನ್ಕೊತಾರೆ ಅಂದರೆ, ರೂಪಾಯರ್ ಮೇಡಮ್ ಪೇಮೆಂಟ್ ಕೊಡ್ದಿರೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನನ್ನ ಮೇಲೆ ತಪ್ಪವಾದಗಳು ಬರ್ತದೆ. ನಾನು ಯಾವತ್ತೂ ಆ ರೀತಿ ಮಾಡಿದವಳಲ್ಲ. ಸೊ ಅದಕ್ಕಾಗಿ ನನ್ನ ಫೋನನ್ನು ಬ್ಲಾಕ್ ಮಾಡಬೇಡಿ ಅಂತ ಕೇಳ್ಕೊಳ್ಳಕ್ಕೆ ಹೋದಾಗ ಅವ್ರು ಹೇಳಿದ್ರು, ಸರಿ ಸರಿ ನಿಮ್ಮದು ಬ್ಲಾಕ್ ಮಾಡಬಾರ್ದು ಅಂದರೆ ಯು ನೀಡ್ ಟು ಗಿವ್ ಕ್ಲಾರಿಫಿಕೇಷನ್ ಟು ಮುಂಬೈ ಫೋರ್ಟ್ ಪೊಲೀಸ್ ಸ್ಟೇಷನಲ್ಲಿ ಈ ಫೋನ್ ನಂಬರು ಬ್ಯಾನ್ ಮಾಡಬೇಕು ಅಂತ ರಿಜಿಸ್ಟರ್ ಆಗಿದೆ ಅಂತ. ಸರಿ, ಅಲ್ಲಿಂದ ಕನೆಕ್ಟ್ ಮಾಡ್ತೀವಿ ಅಂತ ಅವರೇ ಒಂದು ಫೋನ್ ಕಾಲ್ ಕನೆಕ್ಟ್ ಮಾಡಿದ್ರು. ಅಲ್ಲಿ ಪೊಲೀಸ್ ಆಫೀಸರು ಯೂನಿಫಾರ್ಮಲ್ಲಿ ಬಂದರು, ವಿಡಿಯೋ ಕಾಲಿಗೆ ಬರಬೇಕು ನೀವು ಅಂತ ಹೇಳಿದ್ರು. ಸರಿ, ನಾನು ಯಾವುದೋ ಆಫೀಸಲ್ಲಿದ್ದೆ, ನೋ ದಿಸ್ ಇಸ್ ಫ್ರಮ್ CBI, ನೀವು ಯಾವುದೂ ಆಫೀಸಲ್ಲಿ ಕೂತ್ಕೋಬಾರ್ದು, ಸ್ಟ್ರೈಟ್ ಅವೇ ಗೋ ಟು ಯೋರ್ ಕಾರ್ ಅಂದರು. ಸೊ CBI ಇಂದ ಬರ್ತಾ ಇದೆ ಅಂತಂದಾಗ ಐ ಹ್ಯಾವ್ ಟು ರೆಸ್ಪೆಕ್ಟ್. ಮೊದಲನೇದಾಗೆ ದುಡ್ಡು ಕೇಳಿದ್ರೆ ನಂಗೆ ಅನುಮಾನ ಬರ್ತಿತ್ತು. ಅವ್ರು ಹೇಳಿದ್ರು, ನೀನು ಆಫೀಸ್ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಕಾರಲ್ಲಿ ಕೂತ್ಕೊಂಡ್ರು. ಕಾರಲ್ಲೂ ಆನ್ ಮಾಡಿಕೊಂಡೇ ಇರಬೇಕು ನೀವು ವಿಡಿಯೋ, ಆ್ಯಂಡ್ ವಿ ಆರ್ ಅಬ್ಸರ್ವಿಂಗ್ ಯುವರ್ ನಂಬರ್, ಗೋ ಟು ಯುವರ್ ಹೋಮ್ ಅಂದರು. ಡೈರೆಕ್ಟ್ಲಿ ಗೋ ಟು ಯುವರ್ ಹೋಮ್, ಎಲ್ಲ ಮೀಟಿಂಗ್ಸು ಕ್ಯಾನ್ಸಲ್ ಮಾಡಿದ್ರು. ಸೊ ನಾನು ಅಲ್ಲಿಂದ ಮನೆಗೆ ಹೋಗೋ ತನಕನೂ ಹಾಕ್ಕೊಂಡೇ ಹೋದೆ. ಆವಾಗ ಹೇಳಿದ್ರು, ಇಲ್ಲ ನಿನ್ನ ನಂಬರನ್ನು ಉಪಯೋಗಿಸ್ಕೊಂಡು ಯಾರೋ ಇನ್ನೊಂದು ಆಧಾರ್ ಕಾರ್ಡನ್ನು ಮತ್ತು ಫೋನ್ ನಂಬರ್ನ ಉಪಯೋಗಿಸ್ಕೊಂಡು ಇನ್ನೊಬ್ರು ಯಾರೋ ಸಿಮ್ ಕಾರ್ಡ್ ತೊಗೊಂಡಿದ್ದಾರೆ, ಆ ಸಿಮ್ ಕಾರ್ಡಿಂದ ದೇಶಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ವಿ ವಾಂಟ್ ಟು ಪ್ರೊಟೆಕ್ಟ್ ಯು, ನಿನ್ನನ್ನು ಕಾಪಾಡಬೇಕು ನಾವು. ಆಮೇಲೆ ಇದೇನಾಗಿದೆ, ಇವ್ರದ್ದು ನರೇಶ್ ಗೋಯಲ್ ಅವರ ವಿರುದ್ಧ ಒಂದು ಕೇಸ್ ಆಗಿತ್ತು, ಮನಿ ಲಾಂಡ್ರಿಂಗ್ ಕೇಸಲ್ಲಿ. ಸೊ ಅದರಲ್ಲಿ 247 ಜನನ ಅರೆಸ್ಟ್ ಮಾಡಿದ್ದೀವಿ, ಅಂದರೆ ಅವ್ರನ್ನ ತನಿಖೆಗೆ ಒಳಪಡಿಸಿದ್ದೀವಿ, ಅದರಲ್ಲಿ ನೀವು ಒಬ್ಬರು. ಹಾಗಾಗಿ ಇದನ್ನು ದೇಶದ್ರೋಹಿಗಳನ್ನು ಹಿಡಿಯೋದಕ್ಕಾಗಿ ನಾವು ಮಾಡ್ತಾ ಇರೋಂಥ ಚಟುವಟಿಕೆ, ಟು ಪ್ರೊಟೆಕ್ಟ್ ಯುವರ್ ಓನ್ ಕಂಟ್ರಿ. ನೀನಿಲ್ಲಿ ಸಹಾಯ ಮಾಡಬೇಕಾಗತ್ತೆ, ಸೊ ಸಪೋರ್ಟಿವ್ ಆಗಿರಬೇಕಾಗತ್ತೆ, ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಆಮೇಲೆ ಎಷ್ಟೊಂದು ATM ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ನಂಬರಿಂದ, ಮತ್ತು ನೀವು ಬಾಂಬೆಲ್ ಅಕೌಂಟ್ ಓಪನ್ ಮಾಡಿದ್ರೆ. ನಾನು ಯಾವುದೂ ಓಪನ್ ಮಾಡಿಲ್ಲ ಸರ್ ಅಂದೆ. ಇಲ್ಲ, ನೀವು ಇತ್ತೀಚೆಗೆ ಹಿಂದಿ ಫಿಲಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಹೌದು, ನಾನು ಮಾಡ್ತಾ ಇದ್ದೀನಿ, ಬಟ್ ನನ್ನ ಅಕೌಂಟ್ ಎಲ್ಲ ಕರ್ನಾಟಕಲ್ಲಿರೋದು, ಐ ಆಮ್ ಫ್ರಮ್ ಕರ್ನಾಟಕ, ಐ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಹಿಯರ್, ನನ್ನ ಆಧಾರ್ ಕಾರ್ಡ್ ಇದೆ ಅಂದರು. ಆಧಾರ್ ಕಾರ್ಡಲ್ಲೇ ನೋಡಿ ನನ್ನ ಅಡ್ರೆಸ್ ಬೆಂಗಳೂರದು ಅಂದೆ. ಆಮೇಲೆ ಸರಿ ಅಂತ ಎಲ್ಲ ಡೀಟೇಲ್ಸು ಕೇಳ್ತಾ ಹೋದರು. ಅಂದರೆ ನಾನು 4 ಜನರದ್ದು ವೀಡಿಯೋ ಕಾಲ್ಸ್ ಹಾಕಿದ್ರು. ಅಂದರೆ ಎಲ್ಲರೂ ಯೂನಿಫಾರ್ಮಲ್ಲಿದ್ದರು. ಅಲ್ಲಿಂದ ಫೋರ್ಟ್ ಪೊಲೀಸ್ ಸ್ಟೇಷನ್ ಮುಂಬೈಗೆ ಕನೆಕ್ಟ್ ಮಾಡ್ತೀವಿ ಅಂತ ಅಲ್ಲಿನವರು ಪೊಲೀಸ್ ಇದರಲ್ಲೇ ಬಂದರು, ಲೈವಾಗಿ ಹೇಳಿದ್ರು, ನಾವು ಫಿಲಮಲ್ಲಿ ರೆಡಿ ಮಾಡ್ಕೋತೀವಲ್ಲ, ಹಂಗೆ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಆಗಿತ್ತು. ಆಮೇಲೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಅದು ನಿಜವಾಗ್ಲೂ ಫೋರ್ಟ್ ಪೊಲೀಸ್ ಸ್ಟೇಷನ್ದೇ ನಂಬರು, ನಿಜವಾಗ್ಲೂ ಟೆಲಿಕಾಮ್ ಅಥಾರಿಟೀಸ್ ಆಫ್ ಇಂಡಿಯಾದೇ ನಂಬರು. ಅವ್ರು ಏನು ಮಾಡ್ತಾರಂತೆ ಅಂದರೆ, ಕಾಲಿಂಗ್ ಕನೆಕ್ಟ್ ಮಾಡಿಬಿಟ್ಟು ಅದು ನಂಗೆ ಡಿಸ್ಪ್ಲೇ ಆಗೋ ರೀತಿ ತೋರಿಸ್ತಾರಂತೆ. ನಾನೇನು ಅಂದ್ಕೊಂಡೆ, ಓಕೆ ನಾನು ದೇಶಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀನಿ, ನನಗೇನು ಅವ್ರೇನು ಇನ್ನೇನು ಕೇಳಿಲ್ವಲ್ಲ, ತಕ್ಷಣ ಏನು ದುಡ್ಡು ಕೇಳಿಲ್ಲ, ತಕ್ಷಣ ನನ್ನ ಹತ್ರ ಮಿಸ್ಬಿಹೇವ್ ಮಾಡಲಿಲ್ಲ. ಸೊ ಅದೆಲ್ಲ ಮಾತಾಡ್ತಾಯಿದ್ರು. ಬಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಯು ಆರ್ ವೆರಿ ಬ್ಯೂಟಿಫುಲ್ ಅದು ಇದು ಅಂತೆಲ್ಲ ಹೇಳಿದ್ರು. ಯು ಆರ್ ಎ ಫಿಲ್ಮ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ನೋ, ಯು ಆರ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದ್ದೀರಾ, ಆ್ಯಂಡ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಸೆಲ್ಫ್, ಥ್ಯಾಂಕ್ ಯು ಸರ್ಜಿ, ನಮಸ್ತೆ ಸರ್ಜಿ ಅಂತೆಲ್ಲ ಅಂದೆ. ಆಮೇಲೆ ನಾನು ನಮ್ಮ ಮನೆಗೆ ಬಂದಾಗ, ನಿಮ್ಮ ಮನೆಯೆಲ್ಲ ನೋಡಬೇಕು ಅನ್ಸುತ್ತೆ, ವೀಡಿಯೋ ತೋರಿಸಿದ್ರು. ನಾನು ಎಲ್ಲ ತೋರಿಸಿದಾಗ ವೀಡಿಯೋ, ಯು ಆರ್ ವೆರಿ ಸ್ಪಿರಿಚುವಲ್ ಪರ್ಸನ್, ಅದಕ್ಕೆ ನೀವು ಯು ಆರ್ ವೆರಿ ಬ್ಯೂಟಿಫುಲ್ ಅಂದರು. ಆಮೇಲೆ ನಾನು ಅಂದೆ, ಇಲ್ಲ ನಮ್ಮ ತಾತನಿಂದ ಬಂದಿರೋದು, ಥ್ಯಾಂಕ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್, ನನ್ನ ಫೀಚರ್ಸ್ ಎಲ್ಲ ಅಂತ. ಆಮೇಲೆ ಹೇಳಿದ್ರು, ಮನೆಯೆಲ್ಲ ತೋರಿಸಿದ್ಮೇಲೆ ನೀವು ಇದು ಅಮ್ಮನ ಮನೆ ಅಂತಂದೆ. ಅಮ್ಮನ ಮನೆಯಲ್ಲೇ ಇರಬೇಕು, ಯು ಶುಡ್ ನಾಟ್ ಟೆಲ್ ಯುವರ್ ಹಸ್ಬೆಂಡ್ ಆಲ್ಸೋ, ನೀನು ನಿನ್ನ ಮನೆಗೂ ಹೋಗಬಾರ್ದು, ಇದೇ ಮನೇಲಿ ಇದ್ದುಕೊಂಡು ನೀನು 24 hours ಹೌಸ್ ಅರೆಸ್ಟ್ ಆಗಿರಬೇಕು. ನನಗೆ ಇನ್ಫಾರ್ಮೇಷನ್ ಕೊಡಬೇಕು. ಯಾಕೆ ಅಂದರೆ ಕ್ರಿಮಿನಲ್ಸು ನಿಮ್ಮ ಮನೆ ಸುತ್ತಲೂ ಬಂದು ನಿನ್ನ ಫೋನ್ ಕನೆಕ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಿನಗೆ ಟ್ರಬಲ್ ಮಾಡ್ತಾರೆ, ನಿನ್ನ ಪ್ರೊಟೆಕ್ಷನ್ಗೋಸ್ಕರನೇ ನಾವು ಇದನ್ನು ಹೇಳ್ತಾ ಇರೋದು. ಸೊ ಹಾಗಾಗಿ ನೀವು ಫೋನ್ ವೀಡಿಯೋ ಕಾಲ್ನ ಆಫ್ ಮಾಡಲೇಬೇಡಿ ಅಂತ ನನಗೆ ಮೊನ್ನೆ ಮಧ್ಯಾಹ್ನ ಆನ್ ಮಾಡ್ಕೊಂಡಿದ್ದು, ನೆನ್ನೆ ಬೆಳಗ್ಗೆ 10 ಗಂಟೆ ತನಕ ಹಾಗೆ ಇಟ್ಕೊಂಡಿದ್ರು. ಆಮೇಲೆ ನಾನು ಮನೆಯೆಲ್ಲ ತೋರಿಸ್ದೆ, ಸರಿ ಅಂತ ಹೇಳಿದ್ರು, ನೀವು ಒಂದು ಕಡೆ ಆನ್ ಮಾಡಿ ಇಟ್ಬಿಡು, ನೀನು ಎಲ್ಲೆಲ್ಲಿ ಹೋಗ್ತೇವೆ 1 ಸೆಕೆಂಡ್ ಆ ಕಡೆ ಹೋದರೂ ಯು ಶುಡ್ ಇನ್ಫಾರ್ಮ್ ಮೀ, ಯು ಶುಡ್ ನಾಟ್ ಟೇಕ್ ಎನಿ ಫೋನ್ ಕಾಲ್, ಯಾರ ಹತ್ರನೂ ಮಾತಾಡ್ಕೊಡ್ದು, ನೀನೆಲ್ಲ ಮೀಟಿಂಗು ಕ್ಯಾನ್ಸಲ್ ಮಾಡಿಬಿಡು, ಮನೇಲೇ ಕೂತಿರ್ಬೇಕು, ಮತ್ತು ಎಲ್ರಿಗೂ ಹುಷಾರಿಲ್ಲ ಅಂತ ಮೆಸೇಜ್ ಕಳಿಸ್ಬಿಡು, ಯು ಆರ್ ನಾಟ್ ವೆಲ್ ಅಂತೆಲ್ಲ ಹೇಳಿದ್ರು. ನಾನೇನು ಯಾರಿಗೂ ಕಳ್ಸೋಕ್ಕೆ ಹೋಗಲಿಲ್ಲ, ಬಟ್ ಮನೆಯವ್ರುಗಳಿಗೆ ಮಾತ್ರ ಹೇಳಿದ್ದೆ.